ಹಾಯ್, ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗಬೇಕಿತ್ತು, ಸೊ ಅದರಿಂದ ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ನನ್ನ ಮಗಳು ಫಸ್ಟು ಕುತ್ಕೊಂಡ್ಬಿಡ್ತಾಳೆ ಕಾರಲ್ಲಿ, ಎಲ್ಗಾರು ಹೊರಡೋದು ಅಂದ್ಬಿಟ್ರೆ. ನೆಕ್ಸ್ಟ್ ಸರಿ ಅಂದ್ಬಿಟ್ಟು ಹೊರಟ್ವಿ. ನಾವು ಹೋಗ್ತಿರೋದು ಡಿ ಮಾರ್ಟ್ಗೆ. ಒಂದು ಸ್ವಲ್ಪ ಐಟಮ್ ಎಲ್ಲ ತೊಗೊಂಬರಬೇಕಿತ್ತು, ಸೊ ಅದರಿಂದ ಅಂದರೆ ನಾಲ್ಕು ವರ್ಷದಲ್ಲಿ ನಾನು ಹತ್ರನೇ ಇರೋದು. ಸೊ ಮೊನ್ನೆ ಕ್ರಿಸ್ಮಸ್ ಡೇ ದಿನ ಹೋಗಿದ್ದಕ್ಕೆ ತುಂಬಾ ರಶ್ ಇತ್ತು. ಇವಾಗ ಫುಲ್ ಖಾಲಿ ಹೊಡಿತಾ ಇತ್ತು. ಸೊ ನೋಡಿಕೊಂಡು ಹೊರಟ್ವಿ ನಾವು ಕೂಡ. ಏನು ಬೇಕು ಅವನಿಗೆ? ಐಸ್ ಅಂದರೆ ತುಂಬಾ ಇಷ್ಟ, ಎಲ್ಲ ಕಂಡ್ರೂ ಕೊಡಿಸ್ಲೇಬೇಕು ಆ ಥರ. ಅದಕ್ಕೇ ಅವ್ರ ಅಪ್ಪನ ಹೇಳ್ಕೊಂಡು ಹೋಗ್ತಾ ಇದ್ದ. ಇಲ್ಲಿ ನೋಡಿ, ಫಸ್ಟು ಶಾಪಿಂಗ್ ಅಂತ ಬಂದರೆ ಬರೀ ಚಾಕ್ಲೇಟ್ ಬಿಸ್ಕೆಟ್ ಬರೀ ಇದೆ ಕೇಳೋದು ಮಕ್ಕಳೆಲ್ಲ. ಸೊ ಅದರಿಂದ ಸರಿ ಅಂದ್ಬಿಟ್ಟು ನಾನು ಗ್ರಾಸರೀಸ್ ಎಲ್ಲ ಯಾವ್ದಾದ್ರು ಬೇಕು ಅಂದರೆ ಜಾಸ್ತಿ ತಗೊಳಲ್ಲ, ಮಂತ್ಲಿ ಅಥವಾ 2 ಮಂತ್ಸ್ ಒನ್ಸ್ ಬಂದು ತೊಗೊಂಡೋಗ್ತೀವಿ. ಸೊ ಅದಕ್ಕೆ ಸ್ವಲ್ಪನೇ ಹಾಕೊತಾ ಇದೆ, ಎಷ್ಟು ಬೇಕಷ್ಟು. ನಾವು ಹೋಗಿದ್ದು ಯಲಹಂಕ ಡಿ ಮಾರ್ಟ್ಗೆ. ಸೊ ಅದು ಈಗ ರೀಸೆಂಟಾಗಿ ಓಪನ್ ಆಗಿದ್ದು. ತುಂಬಾ ಜನ ಇತ್ತು, ಯಾಕೆಂದರೆ ಅದರಲ್ಲೂ ಬೇರೆ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ವೀಕ್ ಡೇಸಲ್ಲಾದರೆ ಅಷ್ಟು ಕ್ರೌಡ್ ಇರುತ್ತೆ, ಬಟ್ ಅಷ್ಟೊಂದಿರಲ್ಲ. ವೀಕೆಂಡಲ್ಲಿ ತುಂಬಾ ಕ್ರೌಡ್. ಅದರಲ್ಲೂ ನಾವು ಮಧ್ಯಾಹ್ನ ಹೋಗಿದ್ದು, ಸೊ ಮಧ್ಯಾಹ್ನನೇ ಅಷ್ಟು ಕ್ರೌಡ್ ಇತ್ತು. ಬಟ್ ಸಂಜೆ ಇನ್ನು ಹೇಳೋಕ್ಕಾಗಲ್ಲ, ಅಷ್ಟು ಕ್ರೌಡ್ ಇರುತ್ತೆ, ತೊಗೊಳಕ್ಕೆ ಆಗಲ್ಲ ಐಟಮ್, ಅಷ್ಟು ಕ್ರೌಡ್ ಇರುತ್ತೆ. ಮಧ್ಯಾಹ್ನನೇ ತುಂಬಾ ಕ್ರೌಡ್ ಇತ್ತು. ಸೊ ಆಚೆ ಬಂದಮೇಲೆ ನನ್ನ ಮಗ ಐಸ್ ಕೇಳಿಸ್ದಲ್ಲ, ಸೊ ಅದರಿಂದ ಐಸ್ ಕೊಡಿಸ್ದೆ. ನನ್ನ ಮಗಳಿಗೆ ಪಾಪ್ಕಾರ್ನ್ ಕೇಳಿದ್ಲು, ಪಾಪ್ಕಾರ್ನ್ ಕೊಡಿಸ್ದೆ. ಯಾರಿದ್ದು ಅಲ್ಲಿಗೆ ಟಿವಿಲಿ ಬರ್ತಿರೋದು ಯಾರು? ನಿಮ್ಮ ಪಪ್ಪಗೆ ಏನು ಥರ ಕೇಳ್ತೀಯ? ಚಾಕಿ ಜ್ಯೂಸು ಸಾಕಾ? ಆಮೇಲೆ ಕೇಕಿ, ಆಮೇಲೆ ಪಪ್ಪಿ ಅಂತ ಕೊಡೊಂದು ಗಬಾ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಧನ್ಯವಾದಗಳು.